ನಮಸ್ಕಾರ ವೀಕ್ಷಕರೇ, ಧನಾಕರ್ಷಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರತಿದಿನ ಮನೆಯಿಂದ ಹೊರಡುವಾಗ ಬಾಯಲ್ಲಿ ಈ ಒಂದು ವಸ್ತುವನ್ನು ಹಾಕಿಕೊಂಡು ಹೋದರೆ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಅದು ಯಾವ ವಸ್ತು ಅಂತ ತಿಳಿಯೋ ಮೊದಲು ಇನ್ನು ಯಾರು ಕೂಡ ನಮ್ಮ ಧನಾಕರ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗೆ ಕಾಣುವ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬಿಡಿ. ಮನೆಯಿಂದ ಹೊರ ಹೋಗುವಾಗ ಈ ಒಂದು ವಸ್ತು ಬಾಯಲ್ಲಿ ಹಾಕಿಕೊಂಡು ಹೋದರೆ ನೀವು ಅಂದುಕೊಂಡ ಕೆಲಸಗಳು ಆಗುತ್ತವೆ. ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ವಸ್ತುವಿಗೆ ವಿಶೇಷ ಶಕ್ತಿ ಹಾಗೂ ಮಹತ್ವವಿದೆ. ಯಾವ ವಸ್ತುವನ್ನು ಅಮಾವಾಸ್ಯೆ ದಿನ ಹಾಗೂ ಹುಣ್ಣಿಮೆಯ ದಿನ ಸುಟ್ಟರೆ ಜನವಶ ಧನವಶ ಆಗುತ್ತೆ ಹಾಗೂ ಪ್ರತಿ ಕೆಲಸಗಳಲ್ಲಿ ಯಶಸ್ಸು ಸಿಗಲು ಈ ಒಂದು ವಸ್ತುವನ್ನು ಸದಾ ಕಾಲ ನಿಮ್ಮ ಜೊತೆ ಇಟ್ಕೋಬೇಕು ಅಂತ ನಿಮಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಲವಂಗವನ್ನು ಬಳಸಿ ಏನೆಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಬೋದು ಅಂತ ಇವತ್ತು ತಿಳಿಯೋಣ. ಪರಿಹಾರ ಶಾಸ್ತ್ರದಲ್ಲಿ ತಾಂತ್ರಿಕ ಪೂಜಾ ವಿಧಾನದಲ್ಲಿ ಲವಂಗಕ್ಕೆ ಎಷ್ಟೋ ಮಹತ್ವವಿದೆ. ಯಾರಾದರೂ ದಿನನಿತ್ಯದ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದ್ರೆ ಲವಂಗವನ್ನು 2 ಬಾಯಲ್ಲಿ ಇಟ್ಟುಕೊಂಡು ಮನೆಯಿಂದ ಹೊರಗೆ ಹೋದರೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ನೀವು ಯಾವ ಕೆಲಸಕ್ಕೆ ಅಂತ ಹೊರಗೆ ಹೋದರೂ ಆ ಕೆಲಸ ವಿಶೇಷವಾಗಿ ಈಡೇರುತ್ತೆ. ಬಾಯಲ್ಲಿ 2 ಲವಂಗ ಹಾಕಿಕೊಳ್ಳುವ ಮುನ್ನ ಮೊದಲು 2 ಲವಂಗ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಲವಂಗವನ್ನು ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ನಂತರ ಬಾಯಿಗೆ ಲವಂಗವನ್ನು ಹಾಕೋಬೇಕು. ಹಾಗೆಯೇ 2 ಲವಂಗವನ್ನು ನಿಮ್ಮ ಪರ್ಸಿನಲ್ಲಿ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಮನೆಯಿಂದ ಹೊರಗಡೆ ಹೋದರೆ ನೀವು ಅಂದುಕೊಂಡಂತಹ ಕೆಲಸಗಳು ಆಗುತ್ತೆ ಹಾಗೂ ಶತ್ರು ಬಾಧೆಗಳು ದೋಷಗಳು ನಿಮ್ಮ ಮೇಲೆ ಕಡಿಮೆಯಾಗುತ್ತೆ. ಪ್ರತಿ ತಿಂಗಳು ಬರುವಂತಹ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ಹೊತ್ತಿಗೆ ಬಹಳ ಶಕ್ತಿ ಇರುತ್ತೆ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಲವಂಗ ಸುಟ್ಟರೆ ತುಂಬ ಒಳ್ಳೆಯದು. ರಾತ್ರಿ ಸಮಯದಲ್ಲಿ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ 21 ಲವಂಗವನ್ನು ಸುಟ್ಟರೆ ತುಂಬ ಒಳ್ಳೆಯದು. 11 ಅಥವಾ 21 ಲವಂಗವನ್ನು ಆವತ್ತಿನ ದಿನ ಮನೆಯಲ್ಲಿ ಸುಡಬೇಕು. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಮನೆಯಲ್ಲಿರುವಂತಹ ಪ್ರತಿಯೊಂದು ನೆಗೆಟಿವ್ ಶಕ್ತಿಗಳು ಅಥವಾ ದೃಷ್ಟಿ ದೋಷಗಳು ಮನೆಯಿಂದ ತೊಲಗಿ ಹೋಗುತ್ತವೆ. ಹಾಗೆಯೇ ಶುಕ್ರವಾರದ ದಿನ 5 ಲವಂಗವನ್ನು ತೆಗೆದುಕೊಂಡು 5 ಕವಡೆಗಳನ್ನು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಇವೆರಡನ್ನು ಜೊತೆಗೆ ಸೇರಿಸಿ ಕಟ್ಕೋಬೇಕು. ಆ ನಂತರ ಆ ಒಂದು ಗಂಟನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜಾ ಫೋಟೋದ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಕೋಬೇಕು. ಪೂಜೆಯಾದ ನಂತರ ಆ ಒಂದು ಕೆಂಪು ವಸ್ತ್ರದ ಗಂಟಿಗೆ ವಿಶೇಷವಾಗಿ ಧೂಪ ಹಾಗೂ ಅಗರಬತ್ತಿಯ ಹೊಗೆಯನ್ನು ತೋರಿಸಿ ನಿಮ್ಮ ಮನೆಯಲ್ಲಿ ದುಡ್ಡು ಇರುವಂತಹ ಜಾಗದಲ್ಲಿ ಅಥವಾ ನಿಮ್ಮ ಮನೆಯ ಬೀರುವಿನಲ್ಲಿ ಇಟ್ಟುಕೊಂಡರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಲವಂಗ ಹಾಗೂ ಕವಡೆಯಿಂದ ವಿಶೇಷವಾದ ಕೆಲಸವನ್ನು ಮಾಡಿದರೆ ಅದ್ಭುತವಾಗಿ ಮನೆಯಲ್ಲಿ ದುಡ್ಡು ಓಡಾಡುತ್ತೆ. ಹಣಕಾಸಿನ ಸಮಸ್ಯೆಗಳು ಕ್ರಮೇಣ ಮನೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತವೆ. ಈ ಒಂದು ಕೆಲಸವನ್ನು ನೀವು ಶುಕ್ರವಾರದ ದಿನ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆಯೇ ಯಾವಾಗಲೂ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ದೇವಿಯ ಮುಂದೆ ಗುಲಾಬಿ ಹೂವಿನಿಂದ ಪೂಜೆಯನ್ನು ಮಾಡ್ತಾ ಲವಂಗದ ಈ ಒಂದು ತಂತ್ರವನ್ನು ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಏನು ಮಾಡಬೇಕು ಅಂದರೆ ಗುಲಾಬಿ ಹೂವಿನಿಂದ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡ್ತಾ ಆ ಹೂವಿನೊಂದಿಗೆ 2 ಲವಂಗವನ್ನು ಸೇರಿಸಿ ಲಕ್ಷ್ಮೀ ದೇವಿಯ ಪಾದದ ಮುಂದೆ ಇಟ್ಟು ನಂತರ ಪೂಜೆ ಪೂರ್ತಿಯಾದ ನಂತರ ಆ ಲವಂಗವನ್ನು ಪ್ರಸಾದದ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು. ಹೀಗೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಮಂಗಳವಾರದ ದಿನ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಆ ಒಂದು ದೀಪದ ಎಣ್ಣೆಗೆ 2 ಲವಂಗವನ್ನು ಹಾಕಬೇಕು. ಹೀಗೆ ಮಾಡಿದರೆ ಆಂಜನೇಯ ಸ್ವಾಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಜನರ ದೃಷ್ಟಿ ದೋಷಗಳು ದೂರವಾಗುತ್ತವೆ, ಶತ್ರು ಬಾಧೆಗಳು ತೊಲಗಿ ಹೋಗುತ್ತವೆ. ಅಂದುಕೊಳ್ಳದೆ ಬರುವ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಸುಲಭವಾಗಿ ಪಾರಬಹುದು. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಈ ಕೆಲಸ ಮಾಡಲು ಆಗದಿದ್ದಲ್ಲಿ ಮಂಗಳವಾರದ ದಿನ ನಿಮ್ಮ ದೇವರ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋವನ್ನು ಇಟ್ಟು
ಆ ಚಿತ್ರಪಟದ ಮುಂದೆ ವಿಶೇಷವಾಗಿ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಆ ಎಣ್ಣೆಗೆ 2 ಲವಂಗವನ್ನು ಹಾಕಿ ನಮಸ್ಕರಿಸಿದರೆ ನಡೆಯುತ್ತೆ. ಹಾಗೆಯೇ ಲವಂಗವನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು. ಯಾರಾದರೂ ಲವಂಗವನ್ನು ದಾನದ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ ಅಂತ ಇದ್ದರೆ ಶನಿವಾರದ ದಿನ ಲವಂಗವನ್ನು ದಾನವಾಗಿ ನೀಡಬಹುದು. ಅಥವಾ ಶನಿವಾರದ ದಿನ ಯಾವುದಾದರೂ ಶಿವರ ದೇವಸ್ಥಾನದಲ್ಲಿ ಶಿವನ ಲಿಂಗದ ಮುಂದೆ ಸ್ವಲ್ಪ ಲವಂಗವನ್ನು ಇಟ್ಕೊಂಡು ನಮಸ್ಕಾರ ಮಾಡಿ ಬಂದರೂ ಕೂಡ ಅದ್ಭುತವಾದ ಫಲಪ್ರಾಪ್ತಿಯಾಗುತ್ತೆ. ಶತ್ರು ಬಾಧೆಗಳು ದೂರವಾಗುತ್ತವೆ. ಜೀವನದಲ್ಲಿ ಇರುವಂತಹ ಸಾಲದ ಸಮಸ್ಯೆಗಳು, ಹಣಕಾಸಿನ ಬಾಧೆಗಳು ಕ್ರಮೇಣ ಕಡಿಮೆಯಾಗಿ ಗುರುಫಲಗಳು ಪ್ರಾಪ್ತಿಯಾಗುತ್ತೆ.